ಹಲೋ, ವೆಲ್ಕಮ್ ಬ್ಯಾಕ್ ಟು ಆರತಿ ಹೋಮ್ ಕಿಚನ್ ಚಾನಲು. ಇವತ್ತು ನಾನು ಚೂರ್ಮಾ ಲಡ್ಡು ರೆಸಿಪಿನ ಶೇರ್ ಮಾಡಿದ್ದೀನಿ. ಈ ರೆಸಿಪಿ ಶುರು ಮಾಡೋದಕ್ಕಿಂತಲೂ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಐಕನ್ ಮತ್ತು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಈ ಚೂರ್ಮಾ ಲಡ್ಡು ಹಬ್ಬಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ದೇವರ ಪ್ರಸಾದಕ್ಕೆ ಗಣಪತಿ ಹಬ್ಬ, ಚೌತಿ ಹಬ್ಬ ಹತ್ತಿರ ಬಂತು. ಈ ರೀತಿ ಲಾಡುಗಳನ್ನು ಮಾಡ್ಬೋದು, ಚೆನ್ನಾಗಿರುತ್ತೆ. ಇದು ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಹೆಚ್ಚಾಗಿ ಮಾಡ್ತಾರೆ ಈ ಥರ ಲಡ್ಡುನ. ಇದು ಮಕ್ಕಳಿಗೆ ಇಷ್ಟ ಆಗುತ್ತೆ. ಮೊದಲನೇದಾಗಿ ನಾನು ಒಂದು ಬೌಲಲ್ಲಿ ತುಪ್ಪ ಒಂದು 8ರಿಂದ 10 ಬಾದಾಮನ್ನ ಈ ರೀತಿ ನಾನು ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ತುಪ್ಪದಲ್ಲಿ ಹುರ್ಕೊಳ್ಬೇಕು. ನಂತರ ಗೋಡಂಬಿ ಒಂದು 10-15 ಗೋಡಂಬಿನ ಸಣ್ಣಕ್ಕೆ ಕಟ್ ಮಾಡಿ ಈ ರೀತಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಈ ರೀತಿ ಹುರ್ಕೊಂಡ ನಂತರ ಒಂದು ಅಗಲ ಪಾತ್ರದಲ್ಲಿ ನಾನು ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಒಂದು ಗ್ಲಾಸ್ನಲ್ಲಿ ಅರ್ಧ ಗ್ಲಾಸ್ನಷ್ಟು ನಾನು ರವೆ ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಂತರ ಬಿಸಿ ಮಾಡಿದಂತಹ ತುಪ್ಪ ಒಂದು 3 ಚಮಚ ನಾನು ಹಾಕ್ತಾಯಿದ್ದೀನಿ. 3-4 ಚಮಚ ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಹಿಟ್ಟನ್ನು ಒಂದು ಲೋಟ ನೀರಲ್ಲಿ ನಾನು ತೊಗೊಂಡಿದ್ದೀನಿ. ಒಂದು ಗ್ಲಾಸ್ ನೀರಿನಲ್ಲಿ ಇದನ್ನು ಮತ್ತೆ ನೀರು ಹಾಕಿ ಚೆನ್ನಾಗಿ ಹದದಲ್ಲಿ ನಿಧಾನವಾಗಿ ಇದನ್ನು ಕಲಿಸ್ಕೊಳ್ತಾ ಬರಬೇಕು. ರಫಾಗಿ ಕಲಿಸ್ಕೊಳ್ಬೇಕಂದ್ರೆ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಮೆದುವಾಗಬಾರ್ದು ಹಿಟ್ಟು. ಚೆನ್ನಾಗಿ ಗಟ್ಟಿ ಮಾಡಿ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಈ ರೀತಿ ಕಲಿಸ್ಕೊಂಡ ನಂತರ ಈಗ ನಾವೇನು ಮಾಡಬೇಕಂದ್ರೆ ಒಂದು 5 ನಿಮಿಷವರೆಗೆ ಹೀಗೆ ಮುಚ್ಚಿಡಬೇಕು. ಈಗ ನೋಡಿ ಈ ರೀತಿ ಆಗಿರುತ್ತೆ. ಸ್ವಲ್ಪ ನಾವು ರವೆ ಎಲ್ಲ ಹಾಕಿದ್ರಿಂದ ಇದೇನಾಗುತ್ತೆ ಮತ್ತು ಸ್ವಲ್ಪ ರಫ್ ಆಗುತ್ತೆ, ಗಟ್ಟಿಯಾಗುತ್ತೆ. ನೋಡಿ ಈ ಹದದಲ್ಲಿ ಇದನ್ನೇನು ಮಾಡಬೇಕು, ನಾವು ರೌಂಡಾಗಿ ಈ ರೀತಿ ಮಾಡಿ ಮಧ್ಯದಲ್ಲಿ ಈ ರೀತಿ ಕೈಯಿಂದ ಪ್ರೆಸ್ ಮಾಡಿ ಈ ರೀತಿ ಮಾಡ್ತೀನಿ. ಬೇಕಾದರೆ ಪೂರಿ ಥರ ರೌಂಡಿಗೆ ಮಾಡ್ಕೊಳ್ಬೋದು, ಸ್ವಲ್ಪ ದಪ್ಪಗೆ. ನಾನು ಈ ಥರ ಮಾಡ್ತೀನಿ. ಅಂದರೆ ಮುಷ್ಟಿ ಆಕಾರದಲ್ಲಿ ಮಾಡ್ಬೋದು. ನಾನು ಈ ಆಕಾರದಲ್ಲಿ ಎಲ್ಲನೂ ಮಾಡ್ಕೊಂಡಿದ್ದೀನಿ. ಈಗ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ತುಪ್ಪದಲ್ಲಿ ಗೋಡಂಬಿ ಮತ್ತು ಬಾದಾಮು, ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಬಾದಾಮಿನ 3-4 ಪೀಸ್ ಆಗುವಾಗೆ ಈ ರೀತಿ ಕಡ್ಕಡಿ ನಾನೇನು ಮಾಡ್ತಾಯಿದ್ದೀನಿ ಕುಟ್ಕೊಳ್ತಾ ಇದ್ದೀನಿ. ಇದರ ನಂತರ ಈಗ ಒಂದು ಬಾಣಲಿನ ಗ್ಯಾಸ್ ಮೇಲಿಟ್ಟು ಕಾಯಿಸಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ನಾನು ಹಾಕ್ತಾಯಿದ್ದೀನಿ. ಇದರಲ್ಲಿ ನಾವೀಗ ಈ ಹಿಟ್ಟನ್ನು ಕಲಸಿ ಪಿಳ್ಳೆ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಒಂದೊಂದಾಗಿ ನಾನು ಇಡ್ತಾಯಿದ್ದೀನಿ. ಈ ರೀತಿ ಒಂದು 9 ನಿಮಿಷದವರೆಗೆ ಸಣ್ಣ ಉರಿಯಲ್ಲೇ, ಕಡಿಮೆ ಅಂದರೆ 9ರಿಂದ 10 ನಿಮಿಷದವರೆಗೆ ಸಣ್ಣ ಉರಿಯಲ್ಲೇ ಇದನ್ನು ಬೇಯಿಸಬೇಕು. ದೊಡ್ಡ ಉರಿಲಿ ಇಟ್ಟರೆ ಇದು ಒಳಭಾಗದಲ್ಲಿ ಬೇಯೋದಿಲ್ಲ, ಹಸಿಯಾಗಿರುತ್ತೆ. ಅದಕ್ಕಾಗಿ ಇದನ್ನು ನೋಡಿ ಈಗ ಬಣ್ಣ ಬದಲಾಗಿದೆ ನೋಡಿ, ಈ ರೀತಿ ಆಗಬೇಕು. ಹೀಗೆ ನಿಧಾನವಾಗಿ ನಾವು ಇದನ್ನು 9 ನಿಮಿಷದಿಂದ 10 ನಿಮಿಷವರೆಗೂ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ತಾ ಇರಬೇಕು. ಸ್ವಲ್ಪ ಪೇಷನ್ಸಿಂದ ಕಾಯಬೇಕು. ಇದು ಬೆಂದು ನೋಡಿ ಈಗ ಬಣ್ಣ ಚೇಂಜ್ ಆಗಿದೆ ಕಂಪ್ಲೀಟಾಗಿ. ಈಗ ಇದು ಒಂದು ಟ್ರಿಪ್ ಆಯಿತು. ಇನ್ನೊಂದು ಸಲ ನಾನು ಹಾಕ್ತಾಯಿದ್ದೀನಿ. ನಾನು ಹೆಚ್ಚಿಗೆ ತುಪ್ಪನ ಜಾಸ್ತಿ ಯೂಸ್ ಮಾಡಿದೆ, ಸ್ವಲ್ಪ ಯೂಸ್ ಮಾಡಿದ್ದೀನಿ ಹೆಚ್ಚಿಗೆ, ಹಾಗಾಗಿ 2 ಸಲ ಹಾಕ್ತಾಯಿದ್ದೀನಿ. ನೋಡಿ ಈಗ ಇನ್ನೊಂದು ಸಲ ಬಣ್ಣ ಚೇಂಜ್ ಆಗಿದೆ. ಇದನ್ನು ಮತ್ತೆ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಹಾಕ್ಕೊಳ್ಬೇಕೆಲ್ಲನೂ. ಒಂದೊಂದೇ ಹಾಕ್ಕೊಂಡು ಒಂದು 9ರಿಂದ 10 ನಿಮಿಷದವರೆಗೆ ಇದನ್ನು ಸಣ್ಣ ಉರಿಯಲ್ಲಿ ಇಟ್ಟು ಬೇಯಿಸಬೇಕು. ಮೀಡಿಯಮ್ ಉರಿಯಲ್ಲೂ ಇಡಬಾರ್ದು, ಸಣ್ಣ ಉರಿಯಲ್ಲಿ ಬೇಯಬೇಕಿದು ಚೆನ್ನಾಗಿ. ನೋಡಿ ಈ ರೀತಿ. ಈಗ ಮೊದಲನೇ ಟ್ರಿಪ್ಪಲ್ಲಿ ನಾವು ತೆಗೆದಿದ್ವಲ್ಲ ಅದೆಲ್ಲ ನೋಡಿ ಬಿಸಿ ಇದೆ. ಈಗ ಒಂದು ಸ್ವಲ್ಪ ನೋಡಿ ಈ ರೀತಿ ಬೆಂದಿರುತ್ತೆ ಒಳಭಾಗದಲ್ಲಿ. ನೋಡಿ ಇದನ್ನು ನಾವೇನು ಮಾಡಬೇಕಂದ್ರೆ ಸಣ್ಣ ಪೀಸ್ ಮಾಡ್ಕೊಳ್ಬೇಕು. ಕೈಯಲ್ಲಿ ಹುಡಿ ಆದರೆ ಮಾಡ್ಬೋದು. ನಾನೇನು ಮಾಡ್ತೀನಿ ಅಂದರೆ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಕೈಯಲ್ಲಿ ತುಂಬ ಟೈಮ್ ತೊಗೊಳ್ತದೆ ಹುಡಿ ಮಾಡಲಿಕ್ಕೆ. ಅದಕ್ಕೆ ನಾನು ಮಿಕ್ಸಿಯಲ್ಲಿ ಹುಡಿ ಮಾಡೋದು ನೋಡಿ ಈ ರೀತಿ ಗರ್ಗರಿ ಆಗುತ್ತೆ. ರವೆ ಎಲ್ಲ ಹಾಕಿದ್ರಿಂದ ಇದು ಚೆನ್ನಾಗಿ ಗರ್ಗರಿ ಆಗಿರುತ್ತೆ. ಮತ್ತು ಕೆಲವು ಸಲ ಒಂದೊಂದು ಸಲ ಅದು ಗಂಟೆಲ್ಲ ಹಾಗೆ ದಪ್ಪದು ಇದ್ದರೆ ಅದನ್ನು ಗಾಣಿಸಿ ತೆಗೆದು ಮತ್ತೆ ಅದನ್ನು ಮಿಕ್ಸಿಗೆ ಹಾಕಿ ಮತ್ತು ಇನ್ನೊಂದು ಸಲ ಈ ರೀತಿ ಹುಡಿ ಮಾಡ್ಕೊಳ್ಬೋದು. ನೋಡಿ ಇನ್ನೊಂದು ಟ್ರಿಪ್ಪಲ್ಲಿ ನೋಡಿ ಈಗ ಬೆಂದಿದೆ. ಇದನ್ನು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಒಂದೊಂದೇ ತೆಗಿತಾ ಇದ್ದೀನಿ. ಹೀಗೆ ತಕ್ಕೊಳ್ಬೇಕು. ನೋಡಿ ಈಗ ಇದೇನು ಮಾಡಬೇಕಂತ ಇದನ್ನು ಈ ರೀತಿ ನಾನು ಪೀಸ್ ಮಾಡ್ಕೊಂಡಿದ್ದೀನಿ. ಈಗ ಪೀಸ್ ಮಾಡಿಕೊಂಡು ಇದನ್ನು ನಾನೇನು ಮಾಡ್ತೀನಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಏನು ಮಾಡ್ತೀನಿ ಹುಡಿ ಮಾಡ್ತೀನಿ. ನೋಡಿ ಈಗ ಗರ್ಗರಿಯಾಗಿ ಹುಡಿಯಾಗಿದೆ. ನೋಡಿ ಈಗ ಇದೇ ಬೌಲಲ್ಲಿ ನಾನು ಒಂದು ಅರ್ಧ ಬೌಲಷ್ಟು ತುಪ್ಪ ಹಾಕಿದ್ದೀನಿ. ನಂತರ ಇದೇ ಗೋಧಿ ಹಿಟ್ಟಿನ ನಾನು 1 ಕಪ್ ತೊಗೊಂಡಿದ್ದೀನಿ. ಅದರಲ್ಲೇ ಒಂದು 3/4 ಅಂಶ
ನಾನು ಬೆಲ್ಲ ತೊಗೊಂಡಿದ್ದೀನಿ. ನಾನು ಮೊದಲೇ ಹುಡಿ ಮಾಡಿಟ್ಟಿರೋದ್ರಿಂದ ಹೆಚ್ಚಿಗೆ ಇದನ್ನು ಗಾಣಿಸ್ಬೇಕಾಗಿಲ್ಲ, ಬೇಗ ಕರಗುತ್ತೆ. ಹೆಚ್ಚಿಗೆ ಗಾಣಿಸಿದ್ರೆ ಏನಾಗುತ್ತಂದರೆ ಉಂಡೆ ಪಾಕಕ್ಕೆ ಹಾಕಿದ ಕೂಡಲೇ ಅದು ಹಾರ್ಡಾಗಿಬಿಡುತ್ತೆ, ತುಂಬ ಗಟ್ಟಿಯಾಗುತ್ತೆ. ಅದಕ್ಕಾಗಿ ನಾನೇನು ಮಾಡ್ತೀನಿ ಅಂದರೆ ಬೇಗ ತೆಗೆದುಬಿಡಬೇಕು. ಈ ಚೂರ್ಣ ಇದಕ್ಕೆ ನಾವು ಮಾಡಿದರೆ ಮಿಕ್ಸಿಗೆ ಮಾಡಿದ ಹಿಟ್ಟಿನ ಜೊತೆಗೆ ಇದನ್ನು ಚೆನ್ನಾಗಿ ಕಲಿಸಬೇಕು. ಈಗ ಇದಕ್ಕೆ ಗೋಡಂಬಿ ಬಾದಾಮಿ ನಾವು ಹುರಿದಿಟ್ಟಿದ್ವಲ್ಲ, ಸಣ್ಣ ಸಣ್ಣ ಪೀಸ್ ಮಾಡಿದ್ದು ಅದನ್ನು ಹಾಕಬೇಕು. ನಂತರ ಈಗ ಇದಕ್ಕೆ ನಾನು ಏಲಕ್ಕಿನ ಹುಡಿ ಮಾಡಿದ ಒಂದು 5ರಿಂದ 6 ಏಲಕ್ಕಿನ ಹುಡಿ ಮಾಡಿಟ್ಟಿದ್ದೀನಿ. ಈ ರೀತಿ ಅದನ್ನು ಹಾಕ್ತಾಯಿದ್ದೀನಿ. ನಂತರ ನಾನು ಇದಕ್ಕೆ ಪಿಸ್ತಾ 2 ಚಮಚದಷ್ಟು ಪಿಸ್ತಾ ಸಣ್ಣ ಸಣ್ಣ ಪೀಸ್ ಮಾಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ರೀತಿ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಾನು ಬಿಸಿ ಇರೋದ್ರಿಂದ ಇದನ್ನೇನು ಮಾಡ್ತಾಯಿದ್ದೀನಿ, ನಾನು ಸೌಂಟಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಮಯದ ನಂತರ, ಸ್ವಲ್ಪ ತಣ್ಣದ ನಂತರ ಏನು ಮಾಡಬೇಕು, ನಾವು ಕೈಯಲ್ಲಿ ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಈ ರೀತಿ ಉಂಡೆಗಳನ್ನು ಮಾಡ್ಕೊಳ್ಬೇಕು. ನೋಡಿ, ಕೈಯಲ್ಲಿ ನಿಧಾನವಾಗಿ ಉಂಡೆ ಮಾಡ್ಕೊಳ್ಬೇಕು. ಈ ರೀತಿ ಉಂಡೆ ಮಾಡಿಕೊಂಡು ನಾನು ಗಸಗಸೆಗೆ ಇದನ್ನು ತಾಗಿಸ್ತಾ ಇದ್ದೀನಿ. ಈ ರೀತಿ ತಾಗಿಸಿ ಎಂತ ಮಾಡಬೇಕಂದ್ರೆ ಚೆನ್ನಾಗಿ ಗಸಗಸೆನ ತಾಗಿಸ್ಕೊಳ್ಬೇಕು. ಈ ರೀತಿನ ತಾಗಿಸ್ಕೊಂಡು ಕೈಯಲ್ಲಿ ಹೀಗೆ ಮಾಡ್ಕೊಳ್ಬೇಕು. ಇದೇ ರೀತಿ ಇನ್ನೊಂದು ಉಂಡೆನ ಮಾಡ್ಕೊಳ್ಬೇಕು. ಕೈಯಲ್ಲಿ ಗಸಗಸೆ ಇದ್ದಿದ್ದರಿಂದ ನಾನು ಮತ್ತೊಂದು ಉಂಡೆಗೆ ತಾಗಿಸ್ತಾ ಇಲ್ಲ. ಈ ರೀತಿ ಮಾಡಿ ಇನ್ನೊಂದು ಇಡ್ತಾಯಿದ್ದೀನಿ. ಹೀಗೆ ಎಲ್ಲ ಉಂಡೆಗಳನ್ನು ಒಂದೊಂದಾಗಿ ಇದೇ ರೀತಿ ಗಟ್ಟಿಯಾಗಿ ಉಂಡೆ ನೋಡಿ, ಈ ರೀತಿ ಉಂಡೆ ರೆಡಿಯಾಗಿದೆ. ಇದು ಆರೋಗ್ಯಕರವಾದಂಥ ಉಂಡೆ ಆಗಿದೆ. ಮಕ್ಕಳಿಗೂ ಇಷ್ಟ ಆಗುತ್ತೆ, ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ. ಸ್ವೀಟಾಗೂ ಇರುತ್ತೆ ಮತ್ತು ಚೆನ್ನಾಗಿರುತ್ತೆ. ಹಬ್ಬದ ಟೈಮಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.